ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಬ್ಯೂಟಿ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಬಂದಿದ್ದೀನಿ. ಅದು ಕಂಟೆಂಟ್ ಯಾವುದು ಏನು ಅಂತ ಇನ್ ಡಿಟೇಲ್ ಆಗಿ ಹೇಳ್ತೀನಿ. ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆವರೆಗೂ ವಿಡಿಯೋನ ನೋಡಿ ಅಂತಲೇ ಕೇಳ್ತಾ ಇರೋದು. ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಪ್ರತಿ ಒಂದು ವೀಡಿಯೋಸ್ ನಾನು ಹಾಕಿದ್ಮೇಲೆ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಶುರು ಮಾಡೋಣ. ತುಂಬ ಹೇಳ್ಕೊಂಡು ಹೋಗಲ್ಲ ನಿಮಗೆ ಜಾಸ್ತಿ ನಾನು. ಕಂಟೆಂಟ್ ಯಾವುದು, ಎದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ತಿಳಿಸ್ಕೊಡ್ತೀನಿ. ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಥಂಬ್ನೇಲ್ ನೋಡಿ ನಿಮ್ಗೆ ನೋಡ್ಕೊಂಡ್ಬಿಟ್ಟು ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ ನಾನು ಯಾವ ಕಂಟೆಂಟ್ ಮೇಲೆ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ. ಬೇಸಿಕ್ಕಾಗಿ ಯಾರೆಲ್ಲ ಕಲಿಬೇಕು ಅಂತ ಇದ್ದೀರಾ ಅಂಥವರಿಗೆಲ್ಲ ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ಅಂತಲೇ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾವ ಥರ ಡಿಸೈನ್ಸ್ ಇದೆ, ನಾನು ಹೇಗೆ ಮಾಡಿ ಇಟ್ಕೊಂಡಿದ್ದೀನಿ, ಬೇಸಿಕ್ ಇರೋರು ಬಿಗ್ನರ್ಸ್ ನೀವೆಲ್ಲ ಹೇಗೆ ಮಾಡ್ಕೋಬೇಕು, ಯಾವ ರೀತಿಲಿ ಟ್ರೈ ಮಾಡಬೇಕು ಅನ್ನೋದು ಕೂಡ ಇನ್ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಡಿಸೈನ್ಸ್ ಎಲ್ಲ ಹೇಗಿದೆ, ನಾನು ಡಿಸೈನ್ಸ್ ಹೇಗೆ ಮಾಡಿ ಇಟ್ಕೊಂಡಿದ್ದೀನಿ, ಯಾವ ರೀತಿಲಿ ಕಲೆಕ್ಟ್ ಮಾಡಿರೋದು ಡಿಸೈನ್ಸು, ಒಂದೊಂದು ಡಿಸೈನ್ಗೆ ಒಂದೊಂದು ಪ್ರೈಸ್ ಯಾವ ರೀತಿಯಲ್ಲಿ ನಾನು ಹಾಕಿಟ್ಟಿರೋದು ಅಂತ ತೋರಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಬಂದು ಒಂದೊಂದಾಗಿ ಡಿಸೈನ್ಸ್ನ ನೋಡ್ಕೊಂಡು ಹೋಗೋಣ. ವಿತ್ ಅದ್ರ ಜೊತೆ ಪ್ರೈಸ್ ಕೂಡ ಹೇಳ್ತೀನಿ. ನಾನು ಯಾವ ಥರ ಡಿಸೈನ್ಸ್ ಹಾಕಿದ್ದೀನಿ ಅಂತ ಒನ್ ಬೈ ಒನ್ ತೋರಿಸ್ತೀನಿ ಅಂತ ಹೇಳಿದ್ದೆ. ಇದು 2 ವಿಡಿಯೋನ ಪಾರ್ಟಾಗಿ ಕನ್ವರ್ಟ್ ಮಾಡ್ತಾ ಇರೋದು ನಾನು. ಪಾರ್ಟ್ 1 ವಿಡಿಯೋದಲ್ಲಿ ನಾನು ಸ್ವಲ್ಪ ಡಿಸೈನ್ಸನ್ನು ತೋರಿಸ್ತೀನಿ, ಮತ್ತು ಮುಂದಿನ ವಿಡಿಯೋದಲ್ಲಿ ಪಾರ್ಟ್ 2 ಆಗಿ ಕನ್ವರ್ಟ್ ಮಾಡಿ ತೋರಿಸ್ತೀನಿ. ಇದು ಎಲ್ಲ ವಿಡಿಯೋಗೆ ನೀವು ತುಂಬ ಸಪೋರ್ಟ್ ಮಾಡಿದರೆ ನಾನು ಪಾರ್ಟ್ 2 ಕೂಡ ಮಾಡ್ತೀನಿ ವಿಡಿಯೋ. ಡಿಸೈನ್ಸ್ ಯಾವ ರೀತಿಲಿ ಹಾಕಿದೀಯ ಅಂತ ತೋರಿಸ್ತಾ ಇದ್ದೀನಿ. ನಾನು ಈ ಥರ ಫೈಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬಿಗ್ನರ್ಸ್ ಆಗಿದ್ದರೆ ಈ ಥರ ಫೈಲ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಬಿಗ್ನರ್ಸ್ಗೆ ಎಲ್ರಿಗೂ ನೆನಪಿರಲ್ವಲ್ಲ. ಈ ಥರ ನಾನು ಫೈಲ್ ಮಾಡ್ಕೊಂಡು ಇಟ್ಕೊಂಡ್ರೆ ಬಂದಿರೋ ಕಸ್ಟಮರ್ ಏನು ಮಾಡ್ತಾರೆ, ನನಗೆ ಬಂದುಬಿಟ್ಟು ಡಿಸೈನ್ಸ್ ಯಾವ ಥರ ಇದೆ ಅಂತ ನಾನು ಈ ಥರ ಫೈಲ್ ತೋರಿಸಿದ್ರೆ ಅವರು ಡಿಸೈನ್ಸ್ ಚೆಕ್ ಮಾಡಿಬಿಟ್ಟು ಯಾವ ಡಿಸೈನ್ ಬೇಕು ಅಂತ ನಂಗೆ ಫೈನಲ್ ಮಾಡಿ ಕೊಡ್ತಾರೆ. ಆ ಡಿಸೈನ್ಸ್ ಮೇಲೆ ನಾನು ಹಾಕೊಳ್ಳೋದು ಮಾಡ್ತೀನಿ. ಯಾವ ಥರ ಡಿಸೈನ್ಸ್ ಹಾಕಿದ್ದೀನಿ ಅಂತ ಒಂದೊಂದಾಗಿ ತೋರಿಸ್ತಾ ಇರ್ತೀನಿ. ಬನ್ನಿ ನೋಡಿ, ನಾನು ಈ ಥರವಾಗಿ ಡಿಸೈನ್ಸ್ನ ಹಾಕಿದ್ದೀನಿ. ಇದು ಒಂದೊಂದಾಗಿ ತೋರಿಸ್ಕೊಂಡು ನಿಮಗೆ ರೇಟ್ ಕೂಡ ಪ್ರೈಸ್ ಕೂಡ ಯಾವ ರೀತಿಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಾಕಬೇಕು ಅನ್ನೋದು ಕೂಡ ನಾನು ತೋರಿಸ್ತಾ ಇರ್ತೀನಿ. ಇಲ್ಲಿ ಈ ಥರ ಪ್ರಾಜೆಕ್ಟ್ ಫೈಲ್ಸ್ ಅಂತ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಫೈಲ್ಸು ಇದರಲ್ಲಿ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಥರ ಡಿಸೈನ್ಸ್ ಇದೆ ಅನ್ನೋದು ನೋಡಿ. ಇಲ್ಲಿ ಫಸ್ಟಿಗೆ ನಾನು ಹಾಕ್ತಾ ಇರೋದು ಕ್ರೋಶಾ ಡಿಸೈನ್ಸ್ ವರ್ಕಲ್ಲೇ ಹಾಕಿದ್ದೀನಿ. ತುಂಬ ವೆರೈಟಿ ಆಫ್ ಡಿಸೈನ್ಸ್ ಇದೆ. ವಿತಿನ್ 500-600 ಮೇಲ್ ಡಿಸೈನ್ಸ್ ಬರುತ್ತೆ. ಒಂದೊಂದು ಡಿಸೈನ್ಸು ಒಂದು ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ. ಅದಕ್ಕೆ ವಿತ್ ಪ್ರೈಸ್ ಕೂಡ ಹಾಕಿ ಇಟ್ಟಿದ್ದೀನಿ. ಅದ್ರ ಜೊತೆಗೆ ನಾನು ಇನ್ನೂ ಪ್ರೈಸ್ ವೆರಿಫೈ ಮಾಡಬೇಕು. ಯಾಕಂದರೆ ಇವಾಗ ಇನ್ನೂ ಟ್ರೆಂಡ್ ಎದ್ದಿದೆ ಅಲ್ವಾ, ಸ್ವಲ್ಪ ಡಿಸೈನ್ಸ್ ಎಲ್ಲ ಇದು ಹಳೆ ಡಿಸೈನ್ಸ್ ಇತ್ತು. ಅದಕ್ಕೆ ಒಂದೊಂದಾಗಿ ಒಂದೊಂದು ಪ್ರೈಸನ್ನು ಹೇಳ್ತಾ ಇದ್ದೀನಿ. ಸಿಂಪಲ್ಲಾಗಿ ನಾವು ಹಾಕಿರೋ ಡಿಸೈನ್ಸ್ಗಂದರೆ ಸ್ಟಾರ್ಟಿಂಗ್ ರೇಟಿಂದ ಹೇಳಬೇಕು ಅಂದರೆ 250ಇಂದ ಸ್ಟಾರ್ಟಿಂಗಲ್ಲಿ ಇರೋದು ನಮಗೆ. ಅದೇ ಕ್ರೋಶಾ ವರ್ಕಲ್ಲಿ ನಮಗೆ ಬರಬೇಕು ಅಂದರೆ ವಿತಿನ್ 200, 300, 400 ಡಿಸೈನ್ ಮೇಲೆ ಡಿಪೆಂಡ್ ಮಾಡ್ಕೊಂಡ್ಬಿಟ್ಟು 1000-1500 ಗಂಟೆ ಡಿಸೈನ್ಸ್ ಇದೆ. ಆ ಥರ ಡಿಸೈನ್ ಮೇಲೆ ಕಂಪೇರಿಟಿವ್ ಮಾಡಿಬಿಟ್ಟು ನಾವು ಎಷ್ಟು ಹೆವಿ ವರ್ಕ್ ಆಗುತ್ತೆ, ಒಂದೊಂದು ಡಿಸೈನ್ಸ್ಗೂ ಎಷ್ಟೆಷ್ಟು ಹೆವಿ ವರ್ಕ್ ತಗೋಬೇಕು, ಎಷ್ಟು ಟೈಮ್ ಹೋಗುತ್ತೆ ಅದನ್ನೆಲ್ಲ ಕನ್ವರ್ಟ್ ಮಾಡಿಬಿಟ್ಟು ಅದ್ರ ಜೊತೆಗೆ ನಮ್ಮ ಮಟ್ರಿಯಲ್ ಎಷ್ಟು ಹೋಗುತ್ತೆ ಅದನ್ನೆಲ್ಲ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ನಾವು ಒಂದು ಅಮೌಂಟನ್ನು ಫಿಕ್ಸ್ ಮಾಡ್ಕೋಬೇಕು. ಅದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ಬೇಸಿಕ್ ಬಿಗಿನರ್ಸ್ ಇರೋರು. ತುಂಬ ಕ್ರೋಶಾ ವರ್ಕಲ್ಲಿದ್ದವರೆಲ್ಲ ತುಂಬ ಗ್ರ್ಯಾಂಡ್ ಆಗಿದೆ. ಕ್ರೋಶಾ ಅಂತೂ ಮಿನಿಮಮ್ ಆಗಿ 500 ಸ್ಟಾರ್ಟಿಂಗೇ 500 ಇರೋದು ರೇಟು. ಅದಕ್ಕೋಸ್ಕರ ಒಂದೊಂದು ಡಿಸೈನ್ಸ್ಗೂ ಒಂದೊಂದು ಡಿಫ್ರೆಂಟಾಗಿ ರೇಟ್ ಇದೆ. ಇಲ್ಲೇನು ನೋಡ್ತಾ ಇದ್ದೀರಲ್ಲ ಕ್ರೋಶಾ ವರ್ಕು, ಇದೆಲ್ಲ ವೆಡ್ಡಿಂಗ್ ಸೀಸನ್ದಾಗಿರ್ಬೋದು, ರಿಸೆಪ್ಷನ್ ಸ್ಯಾರಿಗಾಗಿರ್ಬೋದು, ಮುಹೂರ್ತಮ್ ಸ್ಯಾರಿಗಾಗಿರ್ಬೋದು, ಈ ಥರ ಒಂದೊಂದು ಸ್ಯಾರಿಗೆ ತುಂಬ ಗ್ರ್ಯಾಂಡಾಗಿ ಹಾಕುವಂಥ ಡಿಸೈನ್ಸು ಇದನ್ನೆಲ್ಲ. ತುಂಬ ಗ್ರ್ಯಾಂಡಾಗಿ ಕೇಳ್ತಾರಲ್ವ ಅಂಥವ್ರಿಗೆ ಈ ಥರ ಡಿಸೈನ್ಸ್ ಎಲ್ಲ ಶೂಟ್ ಆಗುತ್ತೆ. ಅದ್ರ ಜೊತೆಗೆ ನಾನು ಸಿಂಪಲ್ ಕೂಡ ಹಾಕಿದ್ದೀನಿ ಒಂದೊಂದು ಕುಚ್ಚು. ಅದು ಸಿಂಪಲ್ ಕುಚ್ಚಾಗಿರೋದು ಏನಾಗುತ್ತೆ ಅಂದರೆ 350-400 ಒಳಗಡೆ ನಮಗೆ ಆ ಥರ ಸಿಂಪಲ್ ಕುಚ್ಚನ್ನು ನಾವು ಹಾಕೋಬೋದು. ಈ ಥರ ಗ್ರ್ಯಾಂಡಾಗಿ ಡಿಸೈನ್ಸ್ ಹಾಕಬೇಕು ಅನ್ನೋದಾದರೆ ಒಂದು 500-600ಇಂದ ಸ್ಟಾರ್ಟಿಂಗ್ ಅಂತಲೇ ಹೇಳ್ಬೋದು. ತುಂಬ ವೆರೈಟಿ ಆಫ್ ಡಿಸೈನ್ಸ್ ಇದೆ. ನೋಡಿ ನೀವು ಒನ್ ಬೈ ಒನ್ ಚೆಕ್ ಮಾಡ್ಕೊಂಡು ಯಾವ ಥರ ಡಿಸೈನ್ಸ್ ಇದೆ ಅನ್ನೋದು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತಲೇ ಹೇಳ್ತಾ ಇರೋದು. ನೀವೆಲ್ಲರೂ ಅನ್ಕೋತಿರ್ಬೋದು ಈ ಥರ ಯಾಕೆ ಮಾಡಿಟ್ಟಿದ್ದಾರೆ ಅಂತ ನೀವು ಥಿಂಕ್ ಮಾಡ್ತಿರ್ಬೋದು. ನಾನು ಈ ಥರ ಲೇಸ್ ಮೇಲೆ ಏನಕ್ಕೆ ಮಾಡಿಟ್ಕೊಂಡಿದ್ದೀನಿ ಅಂದರೆ, ಇವಾಗ ಸ್ಯಾರಿ ಬರುತ್ತೆ, ಸ್ಯಾರಿಗೆ ಕಾಂಬಿನೇಷನ್ ಆಗಿ ಥ್ರೆಡ್ ಬೇಕಾಗುತ್ತೆ. ಆ ಥ್ರೆಡ್ಡನ್ನು ಇವಾಗ ಸ್ಯಾರಿ ಒಂದು ಮ್ಯಾಚಿಂಗ್ ಇದೆ ಅಂದರೆ ಆ ಸ್ಯಾರಿದಲ್ಲಿ ಪಿಂಕು ಮತ್ತು ಗ್ರೀನು ಥ್ರೆಡ್ ಬಂದಿರೋದು ಇರುತ್ತೆ.
ಸೊ ಅದನ್ನು ನಾವು ಹೇಗೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಯಾವ ಥರ ಡಿಸೈನ್ಸ್ ಹಾಕಿದರೆ ಸ್ಯಾರಿಗೆ ಯಾವ ಥರ ಲುಕ್ಕು ಕೊಡುತ್ತೆ ಅನ್ನೋದು ಕಂಡೀಷನಿಂದ ನಾನು ಇಲ್ಲಿ ಒಂದು ಸೀರೆಗೆ ಈ ಥರ ಮಾಡಿಟ್ಕೊಂಡ್ರೆ ಹೇಗೆ ಕಾಣಿಸುತ್ತೆ ಅನ್ನೋ ರೀಸನ್ಗೆ ನಾನು ಇದನ್ನೆಲ್ಲ ಲೇಸ್ಗೆ ನಾನು ಹಾಕಿರೋದು. ನೀವು ಲೇಸ್ ಇಲ್ಲ ಅಂದರೆ ನೀವು ಮನೇಲಿ ಬಿಗ್ನರ್ಸ್ ಟ್ರೈ ಮಾಡ್ತಾ ಇದ್ದೀರಾ ಅಂದರೆ ನೀವು ಫಾಲ್ಸ್ ಇರುತ್ತಲ್ವ ಅದಕ್ಕೂ ಕೂಡ ಜಿಗ್ಜಾಗ್ ಮಾಡಿಬಿಟ್ಟು ಈ ಥರ ಮಾಡಿ ನೀವು ಒಂದು ಫೈಲಾಗಿ ಕನ್ವರ್ಟ್ ಮಾಡ್ಕೋಬೋದು. ಯಾಕಂದರೆ ಬಂದಿರೋ ಕಸ್ಟಮರ್ಗೆ ತುಂಬ ಈಸಿಯಾಗಿ ತೋರಿಸೋಕ್ಕೆ ಈಸಿ ಆಗುತ್ತೆ. ಅವ್ರ ಕಲರ್ ಕಾಂಬಿನೇಷನ್ ಕೂಡ ನೋಡ್ತಾರೆ, ಅವ್ರ ಸ್ಯಾರಿ ಕಲರ್ ಹೇಗಿದೆ ಅಂತಲೂ ಚೆಕ್ ಮಾಡ್ಕೋತಾರೆ. ಅದ್ರ ಜೊತೆಗೆ ಅವ್ರ ಸ್ಯಾರಿಗೆ ಯಾವ ಡಿಸೈನ್ ಹಾಕಿದರೆ ಲುಕ್ ಅನಿಸುತ್ತೆ ಅನ್ನೋದು ಕೂಡ ಈ ಥರ ಡಿಸೈನ್ಸ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಅವರು ಡಿಸೈನನ್ನು ಸೆಲೆಕ್ಟ್ ಮಾಡಿ ನಮಗೆ ಹೇಳಿಬಿಟ್ಟು ಹೋಗ್ತಾರೆ. ಸೊ ನಾನು ಅದೇ ಥರ ಡಿಸೈನನ್ನು ನೋಡ್ಕೊಂಡು ಅದೇ ಥರ ಅವ್ರು ಹೇಗೆ ಹೇಳಿದಾರೋ ಅದೇ ಮಾಡಲಲ್ಲಿ ಡಿಸೈನ್ಸ್ನ ನಾನು ಹಾಕಿ ಕುಚ್ಚನ್ನು ಕಟ್ಟಿ ಕೊಡ್ತೀನಿ. ಅದಕ್ಕೆ ಒಂದು ಇಂತಷ್ಟು ಅಂತ ಪ್ರೈಸ್ ಇರುತ್ತೆ. ಸೊ ಯಾವ ಥರ ಡಿಸೈನ್ ಹೇಳಿದ್ದಾರೆ, ಹೆವಿ ಡಿಸೈನ್ ಇದೆಯಾ, ತುಂಬ ಬ್ರೈಡಲ್ ಡಿಸೈನ್ ಇದೆಯಾ, ಇಲ್ಲ ನಾರ್ಮಲ್ ಸಿಂಪಲಾಗಿ ಡಿಸೈನ್ ಇದೆಯಾ, ಅದಕ್ಕೆ ನನಗೆ ಎಷ್ಟು ಖರ್ಚಾಗ್ತಾ ಇದೆ, ಎಷ್ಟು ಮಟ್ರಿಯಲ್ ಬೇಕಾಗುತ್ತೆ, ಇದನ್ನೆಲ್ಲ ಕನ್ವರ್ಟ್ ಮಾಡಿ ನಾನು ಒಂದು ರೇಟನ್ನು ಫಿಕ್ಸ್ ಮಾಡಿಬಿಟ್ಟು ಅವರಿಗೆ ನಾನು ಹೇಳೋದು. ಸೊ ನೋಡಿ ಇಲ್ಲಿ ನಾನು ಈ ಥರ ರೌಂಡಾಗಿ ಆರ್ಚನ್ನು ಹಾಕಿರೋದಲ್ವ, ಆ ಆರ್ಚು ಹೇಗೆ ಹಾಕಿದ್ದೀನಿ, ಯಾವ ರೀತಿಯಲ್ಲಿ ಹಾಕ್ತಾ ಇರೋದು, ಕೌ ಡಿಸೈನ್ ಅಂತ ತುಂಬ ವೆರೈಟಿ ಆಫ್ ಡಿಸೈನ್ಸ್ ಇರುತ್ತೆ. ಕ್ರೋಶಾ ವರ್ಕಲ್ಲಿ ಡಿಫ್ರೆಂಟಾಗಿ ವರ್ಕ್ ಇರುತ್ತೆ. ಇವಾಗಂತೂ ಸದ್ಯಕ್ಕೆ ಟ್ರೆಂಡಿಂಗಾಗಿ ವರ್ಕ್ ಆಗಿರೋದು ಮೈಸೂರು ಸಿಲ್ಕ್ ಸ್ಯಾರಿಗೆ ಯಾವ ಥರ ಹಾಕಬೇಕು, ಅದಕ್ಕೆ ಜಡೆ ಥರ ಯಾವ ಥರ ಹಾಕಬೇಕು, ಕುಚ್ಚು ಪ್ರತಿಯೊಂದನ್ನು ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಬಟ್ ನಿಮಗೆ ಇಷ್ಟ ಆಗ್ತಾ ಇದೆ, ನಿಮಗೆ ಯಾವ ಡಿಸೈನ್ಸ್ ಬೇಕು ಅನ್ನೋದು ನನಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸಿದರೆ ನಾನು ಅದ್ರ ಮೇಲೆ ನಿಮಗೆ ಆ ಡಿಸೈನ್ಸ್ನ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಯಾವುದಾದ್ರೂ ಡಿಸೈನ್ಸ್ ಬೇಕು ಅಂತ ಹೇಳಿದರೆ ಕೂಡ ನಾನು ಆದಷ್ಟು ಆ ಡಿಸೈನ್ ಬಗ್ಗೆ ವಿಡಿಯೋನ ಮಾಡಿ ನಿಮಗೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ ಹೇಗೆ ಬಂದಿದೆ ಅಂತ. ಮುಂದೆ ಕೂಡ ನಾನು ಪಾರ್ಟ್ 2 ಆಗಿ ಕನ್ವರ್ಟ್ ಮಾಡಿಬಿಟ್ಟು ವಿಡಿಯೋ ಕೂಡ ಶೇರ್ ಮಾಡ್ತೀನಿ. ಇನ್ನಷ್ಟು ಡಿಸೈನ್ ಜೊತೆಗೆ ಬರ್ತೀನಿ ನಿಮ್ಮ ಮುಂದೆ. ಯಾವ ರೀತಿಲಿ ಡಿಸೈನ್ಸ್ ಇದೆ, ಹೇಗೆಲ್ಲ ಡಿಸೈನ್ಸ್ ಹಾಕಿರೋದಿದೆ, ಯಾವ ಡಿಸೈನ್ಸ್ ಯಾವ ಥರ ಕಾಣಿಸ್ತಾ ಇದೆ, ಅದಕ್ಕೆ ಯಾವ ರೀತಿಲಿ ದಾರನ ಸೆಲೆಕ್ಟ್ ಮಾಡ್ಕೋಬೇಕು, ನಾವು ಬೀಡನ್ನು ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ಕೂಡ ಡೀಟೇಲ್ ಆಗಿ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಅಂತಲೇ ಹೇಳ್ತಾ ಇರೋದು. ಸೊ ಅದಕ್ಕಿಂತ ಮುಂಚೆ ನನ್ನ ವಿಡಿಯೋ ನಿಮ್ಗೆ ಯಾರಿಗಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಮೆಂಬರ್ ಆಗಿರೋದು. ಮತ್ತು ನಿಮ್ದು ಏನೇ ಅನಿಸಿಕೆ ಇದ್ರೂ ಯಾವ ಡಿಸೈನ್ಸ್ ಹೇಗಿದೆ ಅನ್ನೋದು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಇರೋದು. ಅದಕ್ಕೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಆನ್ಸರನ್ನು ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಟೇಕ್ ಕೇರ್.